ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ನಮ್ಮ ಕಾವಿಧಾರಿಗಳೇ ಧರ್ಮ ಒಡೆಯುವ ಕಾರ್ಯ ಮಾಡ್ತಾ ಇದ್ದಾರೆ ಎಂದು ರಂಭಾಪುರಿ ಜಗದ್ಗುರು ವೀರ ಸೋಮೇಶ್ವರ ಮಹಾಸ್ವಾಮಿಗಳು ವಿಷಾದ ವ್ಯಕ್ತಪಡಿಸಿದ್ದಾರೆ. ಹುಕ್ಕೇರಿ ನಗರದ ಶ್ರೀ ವೀರ ಪಾಕ್ಷಿಲಿಂಗ ಗುರುಕುಲದ ವಿದ್ಯಾರ್ಥಿ ಪರಿಷತ್ ಪಂಚಮ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಪಟ್ಟಣದ ಸ್ವಾಮಿ ವಿವೇಕಾನಂದ ಸಭಾಭವನದಲ್ಲಿ ಚಂದರ್ಗಿಯ ವೀರಭದ್ರ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ವಿರಕ್ತ ಮಠದ ಶಿವಬಸವ ಮಹಾಸ್ವಾಮಿಗಳ ಮತ್ತು ಹರಗುರುಚರ ಮೂರ್ತಿಗಳ ಸಮ್ಮುಖದಲ್ಲಿ ಜರುಗಿದ ಕಾರ್ಯಕ್ರಮವನ್ನು ಮಾಜಿ ಸಂಸದ ಅಣ್ಣಾ ಸಾಹೇಬ ಜೊಲ್ಲೆ ದಂಪತಿಗಳು ದೀಪ ಬೆಳಗಿಸುವುದರ ಮೂಲಕ ಚಾಲನೆ ಕೊಟ್ಟಿದ್ದಾರೆ. ವೇದಿಕೆ ಮೇಲೆ ರಾಯಭಾಗ ಶಾಸಕ ದುರ್ಯೋಧನ ಐಹೊಳೆ, ವಿದ್ಯುತ್ ಸಹಕಾರಿ ಸಂಘದ ಮಹಾವೀರ ನಿಲಜಗಿ, ಶೀತಲ ಬ್ಯಾಳಿ, ಮಹಾವೀರ ಬಾಗಿ, ಚನ್ನಪ್ಪ ಗಜಬರ, ಸುರೇಶ್ ಜಿನ್ನರಾಳೆ, ಎಚ್ಎಲ್ ಪೂಜೇರಿ, ವಿವಿಧ ಮಠಾಧೀಶರು ಉಪಸ್ಥಿತರಿದ್ದರು. ನಂತರ ಮಾತನಾಡಿದ ಮಾಜಿ ಸಂಸದ ರಮೇಶ್ ಕತ್ತಿ ವೀರಶೈವ ಮತ್ತು ಲಿಂಗಾಯತ ಮತ್ತು ಒಳಪಂಗಡಗಳು ಒಗ್ಗಟ್ಟಿನಿಂದ ಗುರು ವೀರಕ್ತರು ಒಂದೆಂಬ ಭಾವನೆಯಿಂದ ಹೋದ್ರೆ ಮಾತ್ರ ನಮ್ಮ ದೇಶದಲ್ಲಿ ಹಿಂದೂ ಮತ್ತು ಸನಾತನ ಧರ್ಮ ಮತ್ತು ಸಮಾಜ ಉಳಿಯುತ್ತೆ ಎಂದಿದ್ದಾರೆ. ಕರ್ನಾಟಕ ರಾಜ್ಯ ಲಿಂಗಾಯತ ರಾಜ್ಯ, ಲಿಂಗಾಯತರಿಗೆ ಏನು ನಿರ್ಣಯ ಮಾಡ್ತಾರ ಅದಕ್ಕೆ ಕಾಡ್ತನ್ನುವಂಥ ಭಾವನೆ ಮೊದಲಿಂದ ಅದನ್ನು ಮುಂದುವರಿಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಹಿರೇಮಠದ ಚಂದ್ರಶೇಖರ ಮಹಾಸ್ವಾಮಿಗಳು ಮಹಾಸನ್ನಿಧಿಗಳಿಗೆ ಗುರು ಗೌರವ ಸಲ್ಲಿಸಿ ಗಣ್ಯರಿಗೆ ಸತ್ಕರಿಸಿದರು. ಶಶಿಕಲಾ ಜೊಲ್ಲೆ ಮಾತನಾಡಿ, ಕಲಿಯುಗದಲ್ಲಿ ಮಕ್ಕಳಿಗೆ ವೇದ ಪರಿಷತ್ ಕಲಿಸುವ ಮೂಲಕ ಹುಕ್ಕೇರಿ ಹಿರೇಮಠದಲ್ಲಿ ಸಂಸ್ಕಾರದ ಜೊತೆಗೆ ವಿದ್ಯಾಭ್ಯಾಸ ಮಾಡುವ ಮೂಲಕ 21ನೇ ಶತಮಾನದಲ್ಲಿ ನಮ್ಮ ಸಂಪ್ರದಾಯ ಮತ್ತು ಸಂಸ್ಕಾರ ಉಳಿಸುವ ಕಾರ್ಯ ಚಂದ್ರಶೇಖರ ಮಹಾಸ್ವಾಮಿಗಳು ಮಾಡ್ತಾ ಇದ್ದಾರೆ ಎಂದಿದ್ದಾರೆ. ಗುರುಕುಲ ಪದ್ಧತಿಯ ಒಂದು ವಿದ್ಯಾರ್ಥಿ ಮಕ್ಕಳಿಗೆ ಮಾಡ್ತಾರಲ್ಲ, ಇದು ನಮ್ಮ ನಿಮ್ಮೆಲ್ಲರ ಒಂದು ಪುಣ್ಯ ಅಂತ ಹೇಳಿ ನಾವು ಇವತ್ತು ತಿಳ್ಕೋಬೇಕಾಗ್ತದೆ. ಯಾಕಂದ್ರೆ ಇವತ್ತು ಎಲ್ಲ ಸವಲತ್ತುಗಳು ಬಂದಿದ್ದಾವೆ ನಮ್ಮ ಸಮಾಜದಲ್ಲಿ. ಅದು ಸರ್ಕಾರಿ ಶಾಲೆ ಇರ್ಬೋದು, ಪ್ರೈವೇಟ್ ಶಾಲೆ ಇರ್ಬೋದು, ಎಲ್ಲ ಅನುಕೂಲಗಳು ಮಕ್ಕಳಿಗೆ ಬಂದಾಗ ಗುರುಕುಲದಲ್ಲಿ ಏನು ಈ ಶಿಕ್ಷಣವನ್ನು ಮಕ್ಕಳು ಪಡಿತಾವಲ್ಲ, ಆ ಪ್ರೈವೇಟ್ ಸಂಸ್ಥೆಯಲ್ಲಿ ಇರ್ಬೋದು ನಾವು ಒಳ್ಳೆ ಶಿಕ್ಷಣ ಕೊಡ್ಬೋದು, ಇಂಗ್ಲಿಷ್ ಶಿಕ್ಷಣ ಕೊಡ್ಬೋದು, ಆದರೆ ಸಂಸ್ಕಾರ ಕೊಡೋದು ಬಹಳ ಕಡಿಮೆ. ಯಾಕಂದ್ರೆ ಇವತ್ತು ನಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣದ ಜೊತೆಗೆ ಒಳ್ಳೆ ಸಂಸ್ಕಾರ ಇರುವಂಥದ್ದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಒಬ್ಬ ಹುಡುಗ ಅಥವಾ ಒಬ್ಬ ಮಗಳು ಒಂದು ಒಳ್ಳೆ ಶಿಕ್ಷಣ ತಗೊಂಡು ಆ ಶಿಕ್ಷಣದ ಜೊತೆಗೆ ಅವರಿಗೆ ಒಳ್ಳೆ ಸಂಸ್ಕಾರ ಸಿಕ್ತು ಅಂತಂದ್ರೆ ಅವ್ರ ದೇಶದ ಯಾವುದೇ ಮೂಲೆಯಲ್ಲಿ ಕೂಡ ತಮ್ಮ ಕಾಲ ಮೇಲೆ ತಾವು ನಿಂತು ಸ್ವಾಭಿಮಾನದ ಬದುಕನ್ನ ಬದುಕ್ತಾರೆ. ಅಷ್ಟೇ ಅಲ್ಲ, ಅವ್ವ ಅಪ್ಪನ ತಂದೆ ತಾಯಿಗೆ ವೃದ್ಧಾಶ್ರಮಕ್ಕೆ ಕಳಿಸಂಗಿಲ್ಲ, ನಮ್ಮ ಧರ್ಮವನ್ನ ಬಿಟ್ಟುಕೊಡಂಗಿಲ್ಲ. ಈಗ ರಮೇಶ್ ಅಣ್ಣವರು ಐಹೊಳೆ ನಾವು ಹೇಳಿದ್ರಲ್ಲ, ಹಿಂದೂ ಧರ್ಮ ಅಂತಕ್ಕಂಥದ್ದು ಇದು ಉಳಿಬೇಕು, ಬೆಳಿಬೇಕು ಅಂತಂದ್ರ ಇವತ್ತು ಏನು ಹುಕ್ಕೇರಿಯ ಪೂಜ್ಯರು ಈ ಒಂದು ಒಟ್ಟುಗಳನ್ನು ತಯಾರು ಮಾಡಿ ಅವರಿಗೆ ಒಳ್ಳೆ ಶಿಕ್ಷಣದ ಜೊತೆಗೆ ಒಳ್ಳೆ ಸಂಸ್ಕಾರವನ್ನ ಕೊಡ್ತಾ ಇದ್ದಾರಲ್ಲ, ಇದು ಬಹಳ ಮುಖ್ಯ. ಇದಕ್ಕೂ ಮೊದಲು ರಂಭಾಪುರಿ ಜಗದ್ಗುರುಗಳನ್ನ ಬೆಳ್ಳಿ ರಥದಲ್ಲಿ ಮೆರವಣಿಗೆ ಮೂಲಕ ಬರಮಾಡಿಕೊಳ್ಳಲಾಗಿದೆ. ನಂತರ ಮಹಾಸನ್ನಿಧಿ ಜಗದ್ಗುರುಗಳು ಮಾತನಾಡಿ, ಧಾರ್ಮಿಕ ಸಾಮಾಜಿಕ ಮೌಲ್ಯಗಳನ್ನ ಕಂಡು 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಈ ಧರ್ಮವನ್ನ ಸ್ವೀಕಾರ ಮಾಡಿ ತಮ್ಮ ಜೊತೆಗೆ ಬಂದ ಎಲ್ಲ ಸಮುದಾಯದವರಿಗೆ ಸನ್ಮಾರ್ಗಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ಆದ್ರೆ ಈಗ ವೀರಶೈವ ಧರ್ಮಕ್ಕೆ ನಮ್ಮವರೇ ನಮಗೆ ವೈರಿಗಳಾಗಿ ಈ ಧರ್ಮ ಸಂಸ್ಕೃತಿಗಳನ್ನ ಕಲುಷಿತಗೊಳಿಸುವ ಕಾರ್ಯ ನಡೆದಿದೆ ಎಂದಿದ್ದಾರೆ. ಆದರ್ಶ ಧಾರ್ಮಿಕ ಸಾಮಾಜಿಕ ಮೌಲ್ಯಗಳನ್ನು ಕಂಡು 12ನೇ ಶತಮಾನದಲ್ಲಿ ಬಸವಾದಿ ಶಿವಶರಣರು ಈ ಧರ್ಮವನ್ನು ಸ್ವೀಕಾರ ಮಾಡಿ ಈ ಧರ್ಮದಂತೆ ನಡೆದು ಅವಷ್ಟೇ ಉದ್ಧಾರ ಆಗಲಿಲ್ಲ.
ತಮ್ಮ ಬೆನ್ನ ಹಿಂದೆ ಬಂದಂಥ ಎಲ್ಲ ಸಮುದಾಯವನ್ನು ಸನ್ಮಾರ್ಗಕ್ಕೆ ಕರೆತರುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದರು ಅನ್ನುವಂಥ ಸತ್ಯವನ್ನು ಯಾರೂ ಕೂಡ ಮರೆಯಬಾರದು. ಇವತ್ತು ವೀರಶೈವ ಧರ್ಮಕ್ಕೆ ಹೊರಗಿನವರು ವೈರಿಗಳದಾರ ಅಂತ ನಾವು ಅಂದ್ಕೊಳ್ಳೋದಿಲ್ಲ. ಆದರೆ ನಮ್ಮವರೇ ನಮಗೆ ವೈರಿಗಳಾಗಿ ಈ ಧರ್ಮ ಸಂಸ್ಕೃತಿಯನ್ನು ಕಲುಷಿತಗೊಳಿಸಿದಂಥ ಸಂದರ್ಭಗಳನ್ನು ಭಾಳಷ್ಟು ಸಂದರ್ಭಗಳಲ್ಲಿ ನಾವೆಲ್ಲ ಕಂಡಿದ್ದೀವಿ. ಒಬ್ಬ ಅನುಭವಿ ಒಂದು ಮಾತನ್ನು ಹೇಳ್ತಾನೆ, ಧಾರ್ಮಿಕವಾಗಿ ನೋಡೋದ್ರ ಇಲ್ಲ. ಇನ್ನೂ ಒತ್ತಿ ಹೇಳಬೇಕು ಅಂತಂದ್ರೆ ವೀರಶೈವ ಲಿಂಗಾಯತ ಸಮಾಜದವರು ಮತ್ತು ಉಳಿದ ಸಮಾಜ ಇನ್ನೊಂದಕ್ಕಿಂತ ನಮ್ಮನ್ನು ಧಾರ್ಮಿಕವಾಗಿ ನೋಡೋದು ಒಳ್ಳೇದು, ಸಾಮಾಜಿಕವಾಗಿ ನೋಡೋದು ಒಳ್ಳೇದಲ್ಲ. ಬಹುಶಃ ಆ ನಿಟ್ಟಿನೊಳಗೆ ಇನ್ನೂ ಒಂದು ಮುಂದುವರೆದು ಹೇಳಬೇಕು ಅಂತಂದ್ರೆ ಹುಕ್ಕೇರಿ ಹಿರೇಮಠಸ್ಥ ಗುರುಕುಲ ವಿದ್ಯಾರ್ಥಿ ಪರಿಷತ್ ಏನು ಓದಿ ಹೋಗಿದ್ದಾರಲ್ಲ ಆ ವಿದ್ಯಾರ್ಥಿಗಳ ಪರಿಷತ್ ಇದು. ಅವರು 5 ವರ್ಷ, ಮೊದಲ 5 ವರ್ಷ ಇತ್ತು, ಈ ಸರಿ 5 ವರ್ಷ ಇಲ್ಲ, ಇನ್ನು 3 ವರ್ಷ ಮಾತ್ರ ಅವರಿಗೆ ಅಧಿಕಾರ ಇರ್ತದೆ. ಇನ್ನೇನು ಹಳೆ ವಿದ್ಯಾರ್ಥಿಗಳೆಲ್ಲ ಹೋಗಿರ್ತಾರಲ್ಲ ಅವರೆಲ್ಲ ಕೂತ್ಕೊಂಡು ಒಂದು ಒಳ್ಳೆ ಕಾರ್ಯಕ್ರಮವನ್ನು ಮಾಡಿ ಅಂದ್ಕೊಂಡು ಇವತ್ತು ಈ ಹಳೆಯ ನಿಕಟಪೂರ್ವ ಅಧ್ಯಕ್ಷ ನಿಶಾಂತ ಸ್ವಾಮಿ, ಇವತ್ತಿನ ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಯ್ಯ ಕುಡಿ ಇವರಿಗೆ ಅಧಿಕಾರವನ್ನು ಹಸ್ತಾಂತರಿಸುವ ಮತ್ತು ಸದಸ್ಯರೆಲ್ಲ ಬರ್ತಾರೆ. ಇನ್ನೊಂದು ಎಲ್ಲರೂ ಕೂಡ ಪ್ರಾಮಾಣಿಕವಾಗಿ ಕಾರ್ಯವನ್ನ ಮಾಡಿ ಅನ್ನೋ ಮಾತನ್ನ ಹೇಳ್ತಾ ಈಗ ಅವರ ಈ ಸಂದರ್ಭದಲ್ಲಿ ಗುರುಕುಲದ ವಿದ್ಯಾರ್ಥಿ ಪರಿಷತ್ ಸದಸ್ಯರು ಆದ ನಿಕಟಪೂರ್ವ ಅಧ್ಯಕ್ಷ ನಿಶಾಂತ ಸ್ವಾಮಿ, ನೂತನ ಅಧ್ಯಕ್ಷ ಮಲ್ಲಯ್ಯ ಗುಡಿ, ಉಪಾಧ್ಯಕ್ಷ ರಾಚಯ್ಯ ಕಲ್ಯಾಣಮಠ, ಗುರುಸಿದ್ದಯ್ಯ ಹಿರೇಮಠ, ವೀರಭದ್ರಯ್ಯ ಹಿರೇಮಠ, ಶ್ರೀ ಶೈಲ ಹಿರೇಮಠ, ಉದಯ ಕೋರಿಮಠ, ವಿನಯ ಕಲ್ಮಠ, ಗುರುತೀರ್ಥ ವಿರಕ್ತ ಮಠ, ನಿಂಗಯ್ಯ ಹಿರೇಮಠ ಹಾಗೂ ಮುಖ್ಯೋಪಾಧ್ಯಾಯ ಸಂಪತ್ ಕುಮಾರ್ ಶಾಸ್ತ್ರಿ ಮೊದಲಾದವರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.